ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವಂಥವರು 17 ಜನ. ಅದರಲ್ಲಿ ಕೆಲವರು ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು. ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ ಅರ್ಜಿನ ವಾಪಸ್ ಪಡೆಯುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಪವಿತ್ರಗೌಡ ವಿಚಾರವಾಗಿ ಕೂಡ ಅದೇ ರೀತಿಯಾಗಿ ಆಯಿತು. ಆದರೆ ಮತ್ತೊಂದು ವಿಚಾರ ಈಗ ನಮಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಅದೇನಪ್ಪ ಅಂತಂದರೆ, ವಕೀಲರು ಈಗ ಚಾರ್ಜ್ ಶೀಟನ್ನು ಇಟ್ಕೊಂಡು ಯಾವ ರೀತಿಯಾಗಿ ಕಾನೂನು ಸಮರಕ್ಕೆ ಸಿದ್ಧರಾಗಬೇಕು ಅಂತೇಳಿ ಸಿದ್ಧರಾಗ್ತಾ ಇದ್ದಾರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರು ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ತಾ ಇದ್ದಂತೆ ಎಲ್ಲರೂ ಅಂದ್ಕೊಂಡಿದ್ರು ದರ್ಶನ್ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಕೆಯನ್ನು ಮಾಡ್ತಾರೆ ಅಂತೇಳಿ. ಆದರೆ ಇಲ್ಲಿಯವರೆಗೂ ಕೂಡ ಜಾಮೀನು ಅರ್ಜಿ ಸಲ್ಲಿಕೆ ಆಗಿಲ್ಲ. ಮೀನಾಮೇಷವನ್ನು ಎಣಿಸ್ತಾ ಇದ್ದಂತೆ ಕಂಡು ಬರ್ತಾ ಇದೆ. ಯಾಕೆ ಅಂತೀರಾ? ಈ ರಿಪೋರ್ಟ್ ನೋಡಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ನ ಕ್ರೌರ್ಯಗಳು ಬಟಾಬಯಲಾಗಿವೆ. ಚಾರ್ಜ್ ಶೀಟ್ ಸಲ್ಲಿಕೆ ಬಳಿಕ ಆರೋಪಿಗಳಿಗೆ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಛಿದ್ರವಾಗಿರೋ ಡೆವಿಲ್ ಗ್ಯಾಂಗ್ ಮುಂದೆ ಹೇಗಪ್ಪ ಅನ್ನೋ ಚಿಂತೆಯಲ್ಲಿ ವಿಲ ಒದ್ದಾಡ್ತಿದೆ. ಸದ್ಯಕ್ಕಿಲ್ಲ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ. ಚಾರ್ಜ್ ಶೀಟ್ ಸಲ್ಲಿಕೆ ಆದ್ಮೇಲೆ ದಾಸ ಕಂಗಾಲಾಗಿ ಹೋಗಿದ್ದಾನೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಪತ್ನಿ ವಿಜಯಲಕ್ಷ್ಮಿ ಭೇಟಿ ವೇಳೆ ಚರ್ಚಿಸಿದ್ದಾನಂತೆ. ಇನ್ನು ದರ್ಶನ್ ಪರ ಸಿವಿ ನಾಗೇಶ್ ವಾದ ಮಾಡಲಿದ್ದಾರೆ. ಆದ್ರೆ ಸದ್ಯಕ್ಕೆ ದಾಸ ಮಾತ್ರ ಜಾಮೀನಿಗೆ ಅರ್ಜಿ ಸಲ್ಲಿಸಲ್ಲ.
ಇನ್ನೊಂದು ಜಾಮೀನಿಗೆ ಅರ್ಜಿ ಸಲ್ಲಿಕೆ ಅಸಾಧ್ಯ ಎನ್ನಲಾಗ್ತಿದೆ. ಈಗಾಗಲೇ ಸಿವಿ ನಾಗೇಶ್ ತಂಡ ಚಾರ್ಜ್ ಶೀಟ್ ಸ್ಟಡಿ ಮಾಡ್ತಿದ್ಯಂತೆ. ಆದರೆ ಟೆಕ್ನಿಕಲ್ ಎವಿಡೆನ್ಸ್ ಮಾತ್ರ ಆರೋಪಿಗಳ ಪರ ವಕೀಲರ ಕೈ ಸೇರಿಲ್ಲ. ಮುಂದಿನ ವಾರದ ಒಳಗಡೆ ಟೆಕ್ನಿಕಲ್ ಎವಿಡೆನ್ಸ್ ನೀಡಲು ನ್ಯಾಯಾಧೀಶರು ಸೂಚಿಸಿದ್ದಾರಂತೆ. ಇನ್ನು ಸೆಷನ್ ಕೋರ್ಟ್ಗೆ ಕೇಸ್ ವರ್ಗಾವಣೆಗೆ ಆರೋಪಿಗಳ ವಕೀಲರು ಆಕ್ಷೇಪ ಮಾಡಿದ್ದಾರಂತೆ. ಟೆಕ್ನಿಕಲ್ ಎವಿಡೆನ್ಸ್ ಕೊಟ್ಟ ಬಳಿಕ ಕೇಸ್ ವರ್ಗಾವಣೆಗೆ ವಕೀಲರು ಮನವಿ ಮಾಡಿದ್ದಾರೆ. ಹೀಗಾಗಿ ಸೆಷನ್ಸ್ ಕೋರ್ಟ್ಗೆ ಕೇಸ್ ವರ್ಗಾವಣೆ ಮಾಡೋದು ಮುಂದೂಡಿಕೆಯಾಗಿದೆ. ಟೆಕ್ನಿಕಲ್ ಎವಿಡೆನ್ಸ್ ಸಿಕ್ಕ ನಂತರ ಅದನ್ನು ಸ್ಟಡಿ ಮಾಡಿ ಬೇಲ್ ಅರ್ಜಿ ಸಲ್ಲಿಕೆಗೆ ದಾಸನ ಪರ ವಕೀಲ ಪ್ಲಾನ್ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಜಾಮೀನು ಅರ್ಜಿ ಸಲ್ಲಿಕೆ ಇನ್ನೊಂದು ವಾರ ಡೌಟ್ ಎನ್ನಲಾಗ್ತಿದೆ. ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಪ್ರಕರಣ ಬಯಲಾಗ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಬಳ್ಳಾರಿ ಜೈಲಲ್ಲಿ ದಾಸನ ಪ್ರತಿ ನಡೆ ಮೇಲೂ ಕೂಡ ನಿಗಾ ಇಟ್ಟಿದ್ದಾರೆ. ಆದರೆ ರಾಜಕಾರಣಿಗಳ ಒತ್ತಡ ಜೈಲ್ ಸಿಬ್ಬಂದಿಗೆ ಕಿರಿಕಿರಿಯನ್ನ ತಂದೊಡ್ಡಿದೆ. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಪ್ರಕರಣ ರಾಜ್ಯಾದ್ಯಂತ ಹಲ್ಚಲೆಬ್ಬಿಸಿತ್ತು. ಇದಾದ ಬಳಿಕ ದಾಸ ಬಳ್ಳಾರಿ ಜೈಲಿಗೆ ಬಂದ ಬಳಿಕ ಅಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇಲ್ಲಿ ಯಾವುದು ಎಡವಟ್ಟು ಆಗದಂತೆ ನಿಗಾ ವಹಿಸಿದ್ದಾರೆ. ಬಳ್ಳಾರಿ ಜೈಲಾಧಿಕಾರಿಗಳ ಮೇಲೆ ಒತ್ತಡನ. ದಾಸನ ಆಪ್ತ ರಾಜಕೀಯ ನಾಯಕರಿಂದ ಪ್ರೆಷರ್. ಬಳ್ಳಾರಿ ಜೈಲಲ್ಲಿ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿದ್ದಾನೆ. ಆದರೆ ದಾಸನ ಆಪ್ತ ರಾಜಕೀಯ ನಾಯಕರು ಜೈಲಾಧಿಕಾರಿಗಳ ಮೇಲೆ ಒತ್ತಡ ಹಾಕ್ತಿದ್ದಾರಂತೆ. ದರ್ಶನ್ ಏನ್ ಟೆರರಿಸ್ಟಾ? ಯಾಕ್ರಿ ಅಷ್ಟು ಸ್ಟ್ರಿಕ್ಟ್ ಮಾಡ್ತೀರಾ? ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಫೋನ್ ಮಾಡ್ತಿದ್ದಾರಂತೆ. ದರ್ಶನ್ ಹೊರಗೆ ಬಂದ ಮೇಲೆ ನಿಮಗೆ ಒಳ್ಳೇದ್ ಮಾಡ್ತಾರೆ ಅಂತ ಆಮಿಷ ಒಡ್ಡಿದ್ದಾರಂತೆ. ಈ ಒತ್ತಡಗಳಿಂದ ಜೈಲಾಧಿಕಾರಿಗಳು ಸುಸ್ತಾಗಿದ್ದಾರೆ. ದರ್ಶನ್ಗೆ ಅದು ಕೊಡಿ ಇದು ಕೊಡಿ ಅಂತ ಫೋನ್ ಮೇಲೆ ಫೋನ್ ಬರ್ತಿವ್ಯಂತೆ. ಹೀಗಾಗಿ ನಮ್ಮನ್ನ ಬೇರೆಡೆ ವರ್ಗಾಯಿಸ್ಬಿಡಿ ಎಂದು ಬಳ್ಳಾರಿ ಜೈಲಾಧಿಕಾರಿ